ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಮೊದಲ ಹಂತದಲ್ಲಿ ಅವರನ್ನ ಕೈ ಬಿಟ್ಟಿದ್ದಕ್ಕೆ ಕರ್ನಾಟಕದ ಸಮಸ್ತ ಮುಸ್ಲಿಂ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ, ಕೆಂಡಾಮಂಡಲ ಆಗಿದೆ. ಇದು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನ ಕೊಡಲಿದೆ ಅನ್ನುವಂತ ಎಚ್ಚರಿಕೆಯನ್ನ ಮುಸ್ಲಿಂ ಸಮುದಾಯ ತಮ್ಮ ಸಂದೇಶವನ್ನ ರವಾನೆ ಮಾಡಿದೆ. ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಅಂತ ಹೇಳಿ ಬಾಯಿ ಬಿಟ್ರೆ ಇದೇ ಪದಗಳನ್ನ ಪಠಿಸುವಂತ ಕಾಂಗ್ರೆಸ್ ಪಕ್ಷ ತನ್ನ ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡಬೇಕಾಗಿದೆ. ಆದ್ರೆ ಸಾಮಾಜಿಕ ನ್ಯಾಯದ ಬದಲಾಗಿ ಸಾಮಾಜಿಕ ಅನ್ಯಾಯವನ್ನ ಮಾಡಲಾಗಿದೆ. ನೋಡಿ, ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಸಮಸ್ತ ಓಟುಗಳು ನಮಗೆ ಬೇಕು. ಮುಸ್ಲಿಮರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಸದಾ ಇದ್ದೇ ಇರ್ತಾರೆ. ಅವರು ನಮಗೆ ಅಣ್ತಮ್ಮಂದ್ರು, ಅವರು ನಮ್ಮನ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಏನು ಎಲೆಕ್ಷನ್ ಟೈಮಲ್ಲಿ ಅದೇನು ಪ್ರೀತಿ, ಅದೇನು ಭಕ್ತಿ, ನೀವುಗಳು ಟೋಪಿ ಹಾಕೊಳ್ಳೋದೇನು, ಅವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದೇನು, ಅವ್ರನ್ನ ಹೊಗಳೋದೇನು. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಅವರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕೊಟ್ರಪ್ಪ ಅಂತ ಅಂದ್ರೆ ಅಲ್ಲಿ ಬಲಾಢ್ಯ ಜಾತಿಗಳು, ವೋಟ್ ಬ್ಯಾಂಕ್ ರಾಜಕಾರಣ, ಹಾಗೆ ಹೀಗೆ ಅಂತೇಳಿ ನಿಮ್ಮ ಲೆಕ್ಕಾಚಾರಗಳೇ ಚೇಂಜ್ ಆಗ್ತವೆ. ಈಗ ಜಮೀರ್ ಅಹಮದ್ ಖಾನ್ ಅವರು, ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಹಿಂದೆ ಕೊಟ್ಟಿದ್ವಿ, ಈಗ ಕೊಡಲ್ಲ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡುವಷ್ಟು ಅಸಮರ್ಥ ನಾಯಕ ಜಮೀರ್ ಅಹಮದ್ ಖಾನ್ ಅಲ್ಲ. ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ಇದನ್ನ ಜಮೀರ್ ಅಹಮದ್ ಖಾನ್ ಅವ್ರನ್ನ ಹೊಗಳಕ್ಕೆ ನಾನು ಮಾಡ್ತಿರುವಂತ ಕಾರ್ಯಕ್ರಮ ಅಲ್ಲ. ಇದು ಜಮೀರ್ ಅಹಮದ್ ಅವರ ಹೆಸರನ್ನ ನಾನು ತೆಗೆದುಕೊಳ್ತಿರೋದು ಒಂದು ನೆಪ ಮಾತ್ರ ಅಷ್ಟೇ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಾಲನೆ ಮಾಡಬೇಕಾಗಿರುವಂತಹ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ ನೀವು ಸುಮ್ಮನೆ ಅಧ್ಯಯನ ಮಾಡಿ ಸೂಕ್ಷ್ಮವಾಗಿ ನೋಡಿ, ಬಲಾಢ್ಯ ಜಾತಿಗಳೇ ಮುಖ್ಯಮಂತ್ರಿ ಸ್ಥಾನಗಳನ್ನ ಅನುಭವಿಸಿರುವಂತದ್ದು. ಒಕ್ಕಲಿಗ ಸಮುದಾಯ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆಗಿದೆ, ಲಿಂಗಾಯತ ಸಮುದಾಯ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆಗಿದೆ. ಹಾಗಿದ್ರೆ ಬೇರೆ ಸಮುದಾಯಗಳು ಈ ರಾಜ್ಯದ ಮಹತ್ವದ ಸ್ಥಾನಗಳನ್ನ ಅಲಂಕರಿಸಬಾರ್ದೇನು? ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬಾರ್ದೇನು? ಈ ರಾಜ್ಯಕ್ಕೆ ಒಬ್ಬ ದಲಿತ ಸಿಎಂ ಯಾಕಾಗಬಾರ್ದು? ಈ ರಾಜ್ಯಕ್ಕೆ ಒಬ್ಬ ಮುಸ್ಲಿಂ ಸಿಎಂ ಯಾಕಾಗಬಾರ್ದು? ಈಗ ಅವರ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಮತ್ತು ಮುಸ್ಲಿಂ ಸಮುದಾಯದ ಒಂದಷ್ಟು ನಾಯಕರು ಕರ್ನಾಟಕದಾದ್ಯಂತ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮತ್ತೆ ಇತ್ತೀಚೆಗೆ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಅವ್ರನ್ನ ಡಿಸಿಎಂ ಮಾಡಬೇಕು, ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೈ ಬಿಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನ ಮುಸ್ಲಿಂ ಸಮುದಾಯದ ನಾಯಕರು ಮತ್ತು ಅವರ ಬೆಂಬಲಿಗರು ಎಲ್ಲ ವ್ಯಕ್ತಪಡಿಸಿದ್ದಾರೆ. ಅವರು ಡಿಸಿಎಂ ಮಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳೋದಾದ್ರೆ ಸಿಎಂಎ ಮಾಡಿ ತಪ್ಪೇನು? ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದಿಂದ ಒಬ್ಬ ಸಿಎಂ ಯಾಕ್ರಿ ಆಗ್ಬಾರ್ದು ಹೇಳಿ? ಯಾಕೆ ಯಾವಾಗ್ಲೂ ಕೂಡ ಬಲಾಢ್ಯ ಜಾತಿಗಳೇ ಆಗ್ಬೇಕಾ? ಬರೀ ಈಗ ಅವರೇ ಆಗಿದಾರಲ್ಲ, ಈ ಹಿಂದೆ ಒಕ್ಕಲಿಗ ಸಮುದಾಯದಿಂದ ಆಗಿದ್ದಾರೆ, ಲಿಂಗಾಯತ ಸಮುದಾಯದಿಂದ ಆಗಿದ್ದಾರೆ, ಕುರುಬ ಸಮುದಾಯದಿಂದ ಆಗಿದ್ದಾರೆ. ಯಾಕೆ ಮುಸ್ಲಿಂ ಸಮುದಾಯದಿಂದ ಆಗಬಾರ್ದು? ಯಾಕೆ ದಲಿತ ಸಮುದಾಯದಿಂದ ಆಗಬಾರ್ದು? ಇದನ್ನ ನಾನು ಕೇಳ್ತಾರೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಎಲ್ಲ ಶಕ್ತಿಯನ್ನ ಉಪಯೋಗಿಸ್ಕೊಳ್ಳೋದು. ಈಗ ನೋಡಿ, ಕೇರಳಕ್ಕೆ ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ, ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಕೇರಳಕ್ಕೆ ಕಳಿಸ್ಬಿಟ್ಟು, ಹೋಗ್ರಿ ಜಮೀರ್ ಅವರೇ, ಕೆಲಸ ಮಾಡ್ಕೊಂಡ್ ಬನ್ನಿ ನಿಮ್ಮದೇ ಆದ ತಂತ್ರಗಾರಿಕೆಯಲ್ಲಿ ಅಂತ ಸುಮ್ನೆ ಯಾಕೆ ಕಳ್ಸಿದ್ರಿ? ಜಮೀರ್ ಅವ್ರಿಗೆ ಆ ತರದ ಒಂದು ವರ್ಚಸ್ಸು, ಆ ಚಾಣಾಕ್ಷತೆ ಇದ್ದ ಕಾರಣಕ್ಕೋಸ್ಕರ ನೀವು ಕಳ್ಸಿದ್ರಿ. ಅವ್ರು ಹೋದ್ರು, ಕೆಲಸ ಮಾಡಿದ್ರು, ಬಂದ್ರು, ಅಲ್ಲಿ ಗೆದ್ರಿ. ಜಮೀರ್ ಅವ್ರು ಅಲ್ಲಿಗೆ ಹೋದ ತಕ್ಷಣ ಮಾತ್ರ ಅಲ್ಲಿ ಹೋಗಿದ್ದಕ್ಕೆ ಗೆದ್ರು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಅವರ ಪ್ರಭಾವವು ಅಲ್ಲಿ ಕೆಲಸ ಮಾಡಿದೆ. ಅದೇ ರೀತಿ ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದಂತ ಬೈ ಎಲೆಕ್ಷನ್, ಬಾಗಲಕೋಟೆಯಲ್ಲಿ ಅವರು ಅಲ್ಲಿನ ಸ್ಥಳೀಯರು ಕೇಳ್ತಾ ಇದ್ರು, ಯಾರನ್ನ? ಮುಖ್ಯಮಂತ್ರಿಗಳೇ, ಸಿಎಂ ಸಿದ್ದರಾಮಯ್ಯನವರೇ ಒಂದು ದೊಡ್ಡ ಮಾಸ್ ಲೀಡರ್ ಕರ್ನಾಟಕದಲ್ಲಿ, ಅವ್ರ ಹತ್ರನೇ ಜಮೀರ್ ಅವ್ರನ್ನ ಕರೆಸಿ ಅಂತ ಕೇಳ್ತಾ ಇದ್ರು. ಇದ್ರ ಅರ್ಥ ಏನು ಅಂದ್ರೆ ಜಮೀರ್ ಅವರ ಪ್ರಭಾವ ಅಷ್ಟಿದೆ ಅಂತ. ಇನ್ನು ದಾವಣಗೆರೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಅವ್ರು ಬರೋದು ಬೇಡ, ಶಾಮನೂರ್ ಕುಟುಂಬ ಅಂತೂ ಬೇಡ, ನಾವು ಗೆಲ್ತೀವಿ ಅಂತ ಹೇಳಿದ್ರು. ಆದಾಗ್ಯೂ ಕೂಡ ಮುಸ್ಲಿಂ ಸಮುದಾಯ ಪಟ್ಟಿಡಿದ್ದು ಯಾರಿಗೆ? ಜಮೀರ್ ಅವ್ರಿಗೆ. ಈ ಹಿಂದೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಬೊಮ್ಮಾಯಿ ಅವರ ಪುತ್ರನ ವಿರುದ್ಧ ಗೆದ್ದಿದ್ದು ಹೇಗೆ? ಯಾರ ಪ್ರಭಾವದಿಂದ? ಆಮೇಲೆ 2023ರ ಚುನಾವಣೆಯಲ್ಲಿ ಸಾಲಿಡ್ ಆಗಿ ಮುಸ್ಲಿಂ ಸಮುದಾಯದ ಓಟನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಮಾಡುವಲ್ಲಿ ಜಮೀರ್ ಅವರ ಪಾತ್ರವೂ ಕೂಡ ಇದೆ. ಸಂಪೂರ್ಣವಾಗಿ ಅಲ್ಲದಿದ್ರು ಅವರ ಪಾತ್ರ ಬಹಳ ಮುಖ್ಯವಾಗಿದೆ, ಇಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ಅದು ಅಲ್ಲದೆ ಸ್ವತಃ ವೈಯಕ್ತಿಕವಾಗಿ ಜಮೀರ್ ಅಹಮದ್ ಅವರು ತಮಗೆ ಕೊಟ್ಟಿರುವಂತಹ ಖಾತೆಯನ್ನು, ಈಗ ನೋಡಿ, ನನಗೆ ಇಂಥದ್ದೇ ಖಾತೆ ಕೊಡಿ,
ಈ ಖಾತೆ ಕೊಡಿ, ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ, ನನಗೆ ಬೆಂಗಳೂರಿನ ಅಭಿವೃದ್ಧಿ ಖಾತೆನೇ ಬೇಕು, ಆ ಖಾತೆ ಬೇಕು ಅಂತೇಳಿ ಖ್ಯಾತೆ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರುವ ಖಾತೆಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಿದವರು ಜಮೀರ್ ಅಹಮದ್ ಖಾನ್. ಹಾಗಾಗಿ ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ಒಂದು ಪಕ್ಷಕ್ಕೆ ಸಮುದಾಯದ ಓಟನ್ನ ಕೊಡುವಲ್ಲಿ, ತರಿಸಿಕೊಡುವಲ್ಲಿ ಮತ್ತು ಸ್ವತಃ ಒಬ್ಬ ಮಾಸ್ ಲೀಡರ್ ಆಗಿ ಚಾರ್ಮನ್ನ ಗಳಿಸಿಕೊಂಡು ಪಕ್ಷಕ್ಕೆ ಬೇಕಾದ ಸಂದರ್ಭದಲ್ಲಿ ಮತಗಳನ್ನ ಕ್ರೋಢೀಕರಿಸುವ ನೆಲೆಯಲ್ಲಿ ಕೆಲಸ ಮಾಡಿ ಇವ್ರನ್ನ ಅಧಿಕಾರಕ್ಕೆ ತಂದು ಆ ನಂತರ ಅಧಿಕಾರವನ್ನ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರಾತಿನಿಧ್ಯ ಕೊಡ್ರಪ್ಪ ಅಂದ್ರೆ ಇಲ್ಲ, ಕೈ ಬಿಟ್ಬಿಟ್ಟನ್ನೇ ಕೇಳೋದು. ಈಗ ಮುಸ್ಲಿಂ ಸಮುದಾಯದ ಜನರು ಯಾವ ಲೆವೆಲ್ಗೆ ಅಸಮಾಧಾನಗೊಂಡಿದ್ದಾರೆ ಅಂದ್ರೆ, ನೀವು ಹೀಗೆ ಮಾಡಿದ್ರೆ ನಾವು 95-99% ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ, ನಾವು ಕಾಂಗ್ರೆಸ್ಗೆ ತಲಾಕ್ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಇತ್ತೀಚೆಗೆ ಸಾಮಾಜಿಕ ಸಮೀಕ್ಷೆ ಜನಗಣತಿಯ ಒಂದು ವರದಿ ಬಂತು, ಕಾಂತರಾಜ್ ಅವರ ವರದಿ. ಅದೆಲ್ಲ ಒಂದಷ್ಟು ಸೋರಿಕೆಯಾಗಿ ಬಂತು. 80-90 ಲಕ್ಷ ಮುಸ್ಲಿಮರು ಕರ್ನಾಟಕದಲ್ಲಿ ಇದ್ದಾರಪ್ಪ. ಅದಕ್ಕೂ ಕಡಿಮೆ ಇರುವಂತಹ ಒಕ್ಕಲಿಗ ಸಮುದಾಯ, ಅದಕ್ಕೂ ಕಡಿಮೆ ಇರುವಂತಹ ಲಿಂಗಾಯತ ಸಮುದಾಯಕ್ಕೆ ನೀವು ಎಷ್ಟು ರಾಜಕೀಯ ಸ್ಥಾನಗಳನ್ನು ಕೊಡ್ತೀರಿ? ಹಾಗೆ ನೋಡ್ರೆ ಒಂದು 40% 50% ಜನ ಇದ್ದಾರೆ ಮುಸ್ಲಿಮರು. ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಡ್ಬೇಕು? ಕೊನೆ ಪಕ್ಷ ನೀವು ಒಂದು 10-15-20 ಜನಕ್ಕೆ ನೀವು MLA ಟಿಕೆಟ್ ಕೊಡ್ಬೇಕಪ್ಪ. ಜನಸಂಖ್ಯೆಯ ಆಧಾರದ ಮೇಲೆ ನೀವು ಹೇಗೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡ್ತೀರಿ, ಹೇಗೆ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀರಿ, ಹೇಗೆ ಇತರೆ ಸಮುದಾಯಗಳಿಗೆ ಇವರು ಜನಸಂಖ್ಯೆ ಹೆಚ್ಚಿದೆ, ಇವರು ಬಲಾಢ್ಯರು ಇದ್ದಾರೆ ಅಂತೇಳಿ ನೀವು ಟಿಕೆಟ್ ಕೊಡ್ತೀರೋ, ಹಾಗೆ ಇವರ ಜನಸಂಖ್ಯೆಯೂ ಹೆಚ್ಚಿದೆ, ಕೊಡಿ ಟಿಕೆಟ್. ಕೊಡಲ್ಲ. ಮತಗಳಿಗೆ, ಮತ ಸರಕಿಗೆ ಓಟ್ ಹಾಕೋದಕ್ಕೆ ಮಾತ್ರ ಮುಸ್ಲಿಮರ ಜನಸಂಖ್ಯೆ ಅಪಾರವಾಗಬೇಕು. ಆದ್ರೆ ಅದೇ ಸಮುದಾಯಕ್ಕೆ ನೀವು ಒಂದಷ್ಟು ಜನರನ್ನ ಸಚಿವ ಸ್ಥಾನ ಕೊಡಿ, ಒಂದಷ್ಟು ಜನರನ್ನ MLC ಮಾಡಿ, ಒಂದಷ್ಟು ಜನಗೆ ಬೋರ್ಡ್ಗಳಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಅಂದ್ರೆ ಮಾಡಲ್ಲ. ಒಬ್ರಿಗೋ ಇಬ್ಬರಿಗೋ 3 ಜನ ಕೊಟ್ಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಂಡ್ಬಿಡ್ತೀರಿ. ಯಾವ ಸೀಮೆ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನದ್ದು. ಈಗ ಜಮೀರ್ ಅಹಮದ್ ಖಾನ್ ಈ ಮುಸ್ಲಿಮರ ಈ ಕಾಂಗ್ರೆಸ್ ಬಗೆಗಿನ ಒಂದು ಬೇಸರ ಈಗಿಂದಲ್ಲ. ಒಂದೇ ಒಂದು ದಾವಣಗೆರೆಯ ಬೈ ಎಲೆಕ್ಷನ್ಗೋಸ್ಕರ, ಒಂದೇ ಒಂದು ಸಾಮಾನ್ಯ ಒಂದು ಬೈ ಎಲೆಕ್ಷನ್ಗೋಸ್ಕರ ಅವ್ರು ಕೇಳಿದ್ದೇನು, ಒಂದು ಟಿಕೆಟ್ ಕೊಟ್ರಪ್ಪ, ದಾವಣಗೆರೆಯಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ಕೊಟ್ರೆ ನಾವು ಗೆದ್ದು ಬರ್ತೀವಿ, ಬರೇ ಶಾಮನೂರ್ ಕುಟುಂಬನ ಯಾಕೆ ಗೆಲ್ಲಿಸ್ತೀರಿ ಅಂತ. ಕೊಡ್ಲಿಲ್ಲ. ಒಂದು ಸಮುದಾಯದ ಲೀಡರ್ ಆಗಿ ಕೇಳೋದು ತಪ್ಪೇನಿದೆ? ಕರೆಕ್ಟ್ ಆಗಿದೆ, ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಕೊಡ್ಲಿಲ್ಲ. ನೀವು ಆ ಒಂದೇ ಒಂದು ಉಪಚುನಾವಣೆಯ ಕ್ಷೇತ್ರಕ್ಕೋಸ್ಕರ ಇಡೀ ಸಮುದಾಯವನ್ನೇ ನೀವು ಎದುರಾಕೊಳ್ತೀರಿ ಅಂತಂದ್ರೆ ನೀವು ನಿಮ್ಮ ಅವನತಿಯ ಆದಿಗಳನ್ನ ಈಗಾಗಲೇ ಕಂಡುಕೊಳ್ತಿದ್ದೀರಿ. ಈ ಕಾಂಗ್ರೆಸ್ ಪಕ್ಷದ ಶವದ ಪೆಟ್ಟಿಗೆ ಮೊಳೆಯನ್ನ ನೀವು ಒಡ್ಕೊಳ್ತಿದ್ದೀರಿ. ಇದರಿಂದ ಅರ್ಥ ಆಗತ್ತೆ. ನೋಡಿ ಸ್ನೇಹಿತರೆ, ಅಂದ್ಕೊಂಡಂಗಾಗಿದ್ರೆ ಮೊದಲ ಹಂತದಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು. ಅದೇ ಹೊತ್ತಿಗೆ ಕಾಂಗ್ರೆಸ್ ಪಾಳಯದಲ್ಲಿ ಒಂದಷ್ಟು ಷಡ್ಯಂತ್ರ ಕ್ರಿಯೇಟ್ ಆಗುತ್ತೆ. ಆಡಿಯೋ ಬರುತ್ತೆ, ಅವ್ರದೇ ಆಡಿಯೋ ಅನ್ನೋ ತರದನ್ನ ಕ್ರಿಯೇಟ್ ಮಾಡಿ, ಅದು ನಿಜನೋ ಸತ್ಯ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಆದ್ರೆ ಅದೇ ಟೈಮ್ಗೆ ಆಡಿಯೋ ಬರುತ್ತೆ. ಎಲ್ಲವೂ ಕೂಡ ಅಂದ್ಕೊಂಡಂಗೆ ಷಡ್ಯಂತ್ರ ನಡೆಯುತ್ತೆ. ಕಾಂಗ್ರೆಸ್ನ ಒಂದಷ್ಟು ನಾಯಕರಿಗೆ, ಜಮೀರ್ ಅವರ ವಿರುದ್ಧ ಪಿತೂರಿ ಮಾಡ್ತಿರುವಂತಹ ಒಂದಷ್ಟು ನಾಯಕರಿಗೆ ಮುಸ್ಲಿಂ ಸಮುದಾಯದ ಓಟು ಬೇಡವಾ ಹಾಗಿದ್ರೆ, ಅಥವಾ ಮುಸ್ಲಿಂ ಸಮುದಾಯದ ಓಟ್ ಬೇಕು, ಜಮೀರ್ ಅಹಮದ್ ಖಾನ್ ಬೇಡ ಅನ್ನೋದಾ? ನೋಡಿ, ನಾವು ಸುಮ್ಮನೆ ಹೊಗಳ್ತಾ ಇಲ್ಲ, ಪ್ರಾಬಲ್ಯವನ್ನು ಹೇಳ್ತಿದೀವಿ. ಈಗ ಸಿದ್ದರಾಮಯ್ಯನವ್ರು ಸುಮ್ಮನೆ ಹೊಗಳಕ್ಕಾಗತ್ತಾ? ಸಿದ್ದರಾಮಯ್ಯನವ್ರನ್ನ ಹೊಗಳಕ್ಕೆ ಸುಮ್ಮನೆ ಹೊಗಳಕ್ಕಾಗಲ್ಲ. ಈಗಲೂ ಕೂಡ ಸಿದ್ದರಾಮಯ್ಯ ಮಾಸ್ ಲೀಡರ್. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ದೊಡ್ಡದು. ಆದ್ರೆ ಸಂಘಟನೆ, ಪಕ್ಷದ ಒಳಗಡೆ ನಾಯಕರನ್ನ ನಿಭಾಯಿಸಿದ್ದು DK ಇರ್ಬೋದು, ಆದ್ರೆ ಅಹಿಂದ ಓಟುಗಳನ್ನ ಕ್ರೋಢೀಕರಿಸುವಲ್ಲಿ ಸಿದ್ದರಾಮಯ್ಯನವರ ಪಾತ್ರ ದೊಡ್ಡದು. ಅದೇ ರೀತಿ ಅಹಿಂದ ಅಂತ ಬಂದಾಗ ಅಲ್ಪಸಂಖ್ಯಾತ ಓಟುಗಳನ್ನು ಕೂಡ ಕಾಂಗ್ರೆಸ್ಗೆ ಕರೆತರುವಲ್ಲಿ, ಸೆಳೆಯುವಲ್ಲಿ ಜಮೀರ್ ಪಾತ್ರವು ಕೂಡ ದೊಡ್ಡದು. ಇದು ಯಾರ್ಯಾರ ಪ್ರಭಾವ ಎಷ್ಟೆಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಸುವ ಒಂದು ಕೆಲಸ. ಈಗ ನೋಡಿ, ಬೆಂಗಳೂರು ಜಮೀರ್ ಅವರ ಒಂದು ಪ್ರಾಬಲ್ಯ, ಹಳೆ ಮೈಸೂರು, ಉತ್ತರ ಕರ್ನಾಟಕ, ಇಲ್ಲೆಲ್ಲ ನಾವು ಹೇಳದೇ ಇರಲಿ, ಜಮೀರ್ ಅವರ ಒಂದು ಪ್ರಾಬಲ್ಯ, ಬೆಂಬಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಆವರಿಸಿಕೊಂಡಿದೆ. 2ನೇ ಹಂತದಲ್ಲೂ ಕೂಡ ಜಮೀರ್ ಅವ್ರನ್ನ 2ನೇ ಹಂತದಲ್ಲಿ ಕೊಡ್ತಾರೆ ಅನ್ನುವಂತ ನಂಬಿಕೆ ಇದೆ. ಅದು ಅವರ ನಿರ್ಧಾರ. ಒಂದು ವೇಳೆ ಕೊಡದೇ ಇದ್ರೆ ಕಾಂಗ್ರೆಸ್ ನಿಜಕ್ಕೂ ತನ್ನ ಶಕ್ತಿಯನ್ನ ಮತ್ತಷ್ಟು ಕಳೆದುಕೊಳ್ಳಲಿದೆ. ಸಹಜವಾಗಿಯೇ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳುವ ನಿರ್ಧಾರ ಬಹಳ ಇಂಪಾರ್ಟೆಂಟ್. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರಿಗೆ ಇದೇನು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ನಾನು ಹೇಳೋದು, ಈ ರಾಜ್ಯಕ್ಕೆ ಒಬ್ರು ಮುಸ್ಲಿಮರು CM ಆಗ್ಲಿ, ಈ ರಾಜ್ಯಕ್ಕೆ ಒಬ್ರು ದಲಿತರು ಕೂಡ CM ಆಗ್ಲಿ, ಅವರು ಜಮೀರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ ಯಾಕೆ ಅಂತ ನಾನು ಅಬ್ಸರ್ವ್ ಮಾಡ್ದಂಗೆ ಅನ್ಸುತ್ತೆ ಅಂದ್ರೆ, ಜಮೀರ್ ದಿನೇ ದಿನೇ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಮುಸ್ಲಿಂ ಸಮುದಾಯದಲ್ಲಿ ತನ್ವೀರ್ ಸೇಠು, ಆಮೇಲೆ UT ಖಾದರ್ ಇರ್ಬೋದು, ಆಮೇಲೆ ಅರ್ಷದ್ ಇರ್ಬೋದು,
ಆಮೇಲೆ ಇನ್ನೊಂದಷ್ಟು ಜನ ಇದ್ದಾರೆ, ಇವರು ಕೂಡ ಲೀಡರ್ಗಳಲ್ಲ ಅಂತ ಅನ್ಬೋದು. ಆದ್ರೆ ಸಮಸ್ತ ಮುಸ್ಲಿಮರನ್ನ ಸೆಳೆಯಬಲ್ಲ ನಾಯಕ ಕಾಂಗ್ರೆಸ್ನಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ರೆ ಅದು ಜಮೀರ್ ಅಹಮ್ಮದ್ ಖಾನ್. ಈ ಸಂದರ್ಭದಲ್ಲಿ ಅವ್ರನ್ನ ಹೀಗೆ ಬಿಟ್ಬಿಟ್ರೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಅವ್ರಿಗೆ ಒಂದು ಷಡ್ಯಂತ್ರ ಮಾಡಿರ್ಬೋದು. ಜನರ ಪ್ರೀತಿಯಿಂದ ಯಾರನ್ನು ತಡೆಯೋದಿಕ್ಕೆ ಆಗಲ್ಲ. ಈಗ ಸಿದ್ದರಾಮಯ್ಯನವರ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರಗಳು ಆದವು, ಅವ್ರನ್ನ ಎಷ್ಟು ಮಣಿಸೋದಿಕ್ಕೆ ಎಲ್ಲ ಆಯ್ತು. ಆದ್ರೆ ಆ ಅವ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಜನರ ಮೇಲಿನ ಪ್ರೀತಿ ಕಡಿಮೆ ಆಯ್ತಾ? ಇಲ್ಲ. ಹಂಗೆ ಜನ ಒಪ್ಕೊಂಡ್ ಬಿಡ್ತಾರೆ. ನಾಯಕ ತನ್ನ ಪ್ರಭಾವದಿಂದ ಅಥವಾ ನಾಯಕ ಸೃಷ್ಟಿಯಾಗೋದು ಹೇಗೆ ಅಂದ್ರೆ ಹಣದಿಂದ ಎಲ್ಲ ಇಲ್ಲ. ನಾಯಕನ ಭಾಷೆ, ನಾಯಕನ ವಾಕ್ಚಾತುರ್ಯ, ನಾಯಕನ ಹಾವಭಾವ, ನಾಯಕನ ಪ್ರೀತಿ, ಅವರ ಜನರ ಜೊತೆ ಯಾವ ರೀತಿ ಬೆರೀತಾರೆ, ಅವರ ಸಹಾನುಭೂತಿ, ಅವರ ಸಂಘಟನಾ ಶಕ್ತಿ, ಇವೆಲ್ಲ ಕಾರಣಗಳಿಂದ ಜನ ಇಷ್ಟಪಡ್ತಾರೆ. ಬಹುಶಃ ಆ ನೆಲೆಯಲ್ಲಿ ಜಮೀರ್ ಅವರು ಒಂದು ಪ್ರಭಾವಿ ನಾಯಕನಾಗಿ ರೂಪುಗೊಂಡಿರಬಹುದು. ನೋಡೋಣ ಕಾಂಗ್ರೆಸ್ ಪಾಠ ಕಲಿಯುತ್ತಾ? ಪಾಠ ಕಲಿದೇ ಇದ್ರೆ ಪಾಠವನ್ನ ಮುಸ್ಲಿಂ ಸಮುದಾಯ ಕಲಿಸ್ತಾರೆ. ಯಾಕೆಂದ್ರೆ ಅವ್ರಿಗೆಲ್ಲವೂ ಅರ್ಥ ಆಗ್ತಾ ಇದೆ. ನಮ್ದು 80 ಲಕ್ಷ ಜನಸಂಖ್ಯೆ ಅಂತ ಹೇಳ್ತಾರೆ, ಒಂದು 10 ಟಿಕೆಟ್ ಕೊಡಲ್ಲ, ಆದ್ರೆ ಓಟ್ ಮಾತ್ರ ನಮಗೆ ಹಾಕಿ ಅಂತಾರೆ. ಯಾವ್ದ್ರಿ ನ್ಯಾಯ ಅಂತ ಕೇಳೋ ಲೆವೆಲ್ಗೆ ಈಗ ಅವ್ರಿಗೊಂದು ಪ್ರಜ್ಞಾವಂತಿಕೆ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಈ ಹಿಂದೆ ಇರ್ಲಿಲ್ಲ ಅಂತಲ್ಲ, ಕೇಳಲಿಲ್ಲ, ನೋಡೋಣ ಕೊಡ್ತಾರಾ ಅಂತ. ಆದ್ರೆ ಈಗ ಬಾಯಿ ಬಿಡಕ್ ಶುರು ಮಾಡಿದ್ದಾರೆ, ಪಾಠ ಕಲ್ಸೋಕ್ಕೂ ರೆಡಿ ಆಗಿದ್ದಾರೆ. ಪಾಠ ಕಲಿತಾರಾ ಗೊತ್ತಿಲ್ಲ, ಕಲ್ತ್ರೆ ಒಳ್ಳೇದು, ಕಲಿದಿದ್ರೆ ಅವ್ರಿಗೆ ಅವರ ಕತೆ ಅವರಿಗೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.